ಈಗ ಡೀಟೇಲ್ ಸಿಗ್ತಾ ಇರೋದು ಶಿಗ್ಗಾವಿಗೆ ಸಂಬಂಧಿಸಿ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 810 ಮತಗಳ ಮುನ್ನಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಇದ್ದಾರೆ. 10,665 ಅವರು ಪಡೆದಂಥ ಮತ. ಈ ಹಂತದಲ್ಲಿ 9,855 ಪಠಾಣ್ ಅವರು ಪಡ್ಕೊಂಡಿರುವಂಥ ಮತ. ಇದನ್ನ 800 ಮತಗಳ ಅಂತರದಲ್ಲಿ ಭರತ್ ಬೊಮ್ಮಾಯಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಸೊ ಎರಡನೇ ರೌಂಡಿನ ಮತ ಎಣಿಕೆಯ ಆರಂಭದ ಹಂತ ಇದು. ಈ ಆರಂಭದ ಹಂತದಲ್ಲಿ ಭರತ್ ಬೊಮ್ಮಾಯಿ ಲೀಡ್ ಇದೆ. ಭರತ್ ಬೊಮ್ಮಾಯಿ ಅವರ ಲೀಡ್ ಜಾಸ್ತಿ ಆಗ್ತಾನೂ ಕೂಡ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗಬೇಕು. ಸೊ ಭರತ್ ಬೊಮ್ಮಾಯಿ ಅವರ ಲೀಡು ಜಾಸ್ತಿ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಲೀಡಲ್ಲಿದ್ದಾರೆ. ಈ ಕಡೆ ಸಂಡೂರಿನಲ್ಲಂತೂ ಆ ಮುನ್ನಡೆಯ ಪ್ರಮಾಣ ದೊಡ್ಡ ಅಂತರ ದೊಡ್ಡದಿದೆ. ಸಂಡೂರಿನ ಡೀಟೇಲ್ ನೋಡ್ತಾ ಇದ್ದೀರಿ. ಸಂಡೂರಲ್ಲಿ ಅನ್ನಪೂರ್ಣ ತುಕಾರಾಮ್ ಮತ್ತೆ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಎಸ್, ಆಗ ಕಂಪೇರ್ ಮಾಡಿದರೆ ಈಗ ಅವರ ಮುನ್ನಡೆಯ ಅಂತರ ಕಡಿಮೆಯಾಗಿದೆ. 1,973 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಆಗ 2,700 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದರು. ಮುನ್ನಡೆಯ ಅಂತರ ಕಡಿಮೆಯಾಗಿದೆ. ಈ ಹಂತದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯ ಮುನ್ನಡೆಯ ಅಂತರ ಕಡಿಮೆಯಾಗಿದೆ. 3ನೇ ಸುತ್ತಿನ ಮತ ಎಣಿಕೆ ಸದ್ಯ ನಡೀತಾ ಇರೋದು. 3ನೇ ಸುತ್ತಿನ ಮತ ಎಣಿಕೆಯಲ್ಲಿ ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರ ಮುನ್ನಡೆಯ ಅಂತರ ಕಡಿಮೆಯಾಗ್ತಾ ಬರ್ತಾ ಇದೆ. 1,973 ಮತಗಳ ಅಂತರದಲ್ಲಿ ಸದ್ಯಕ್ಕೆ ಅವರು ಮುನ್ನಡೆಯಲ್ಲಿದ್ದಾರೆ. ಆದರೆ ಸೆಕೆಂಡ್ ರೌಂಡ್ ಕನ್ಕ್ಲೂಡ್ ಆದಂಥ ಸಂದರ್ಭದಲ್ಲಿ ಅವರ ಮುನ್ನಡೆಯ ಅಂತರ ಇದ್ದಿದ್ದು 2,700 ಚಿಲ್ಲರೆ ಮತಗಳು. 15,000 ಓಟ್ ಅವರು ಪಡ್ಕೊಂಡ್ರೆ ಬಂಗಾರು ಹನುಮಂತು 13,900 ಆಲ್ಮೋಸ್ಟ್ 14,000 ಓಟನ್ನು ಪಡ್ಕೊಂಡಿದ್ದಾರೆ. ಆ ಮೂಲಕ ಇಲ್ಲೂ ಕೂಡ ಫೈಟ್ನ ಮುನ್ಸೂಚನೆ ಕಾಣ್ತಾ ಇದೆ. ಈ ಹಂತದಲ್ಲಿ ಇಲ್ಲೂ ಕೂಡ ಫೈಟ್ನ ಮುನ್ಸೂಚನೆ ಕಾಣ್ತಾ ಇದೆ. ಸಂಡೂರಿನಲ್ಲೂ ಕೂಡ 1,973 ಮತಗಳ ಅಂತರದಲ್ಲಿ ಮುನ್ನಡೆ ಅಂತಂದ್ರೆ ಫೈಟ್ ಬ್ಯಾಕ್. ಬಂಗಾರು ಹನುಮಂತು ಫೈಟ್ ಮಾಡ್ತಿದ್ದಾರೆ ಅಥವಾ ಫೈಟ್ ಕೊಡ್ತಿದ್ದಾರೆ ಅನ್ನೋದು ಕಾಣ್ತಿದೆ ಈ ಹಂತದಲ್ಲಿ. ಸೊ ಇಲ್ಲೂ ಕೂಡ ಬದಲಾವಣೆಗಳಾಗಬಹುದು. ಸೊ ನನಗೂ ವಿದ್ಯೆನಿಗೂ ಸಂಜೆ ತನಕನೂ ಕೂಡ ಕೆಲಸ ಇದೆ ಅಂತ ಅನ್ಸುತ್ತೆ ಬ್ರೇಕಿಂಗ್ ಓದೋದು. ಯಾಕಂತಂದ್ರೆ ಇದು ಕೊನೆಯವರೆಗೂ ಕೂಡ, ಕೊನೆಯ ರೌಂಡ್ನವರೆಗೂ ಕೂಡ ಹೋಗುತ್ತೆ. ರೈಟ್, ಶಿಗ್ಗಾವಿ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀವಿ. 1,139 ಮತಗಳ ಅಂತರದ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಭರತ್ ಬೊಮ್ಮಾಯಿ ಅವರು. ಯಾಸಿರ್ ಖಾನ್ ಪಠಾಣ್ ಅವರು 10,046 ಮತಗಳನ್ನ ಪಡ್ಕೊಂಡಿದ್ದಾರೆ. ಶಿಗ್ಗಾವಿ ಅಪ್ಡೇಟ್ಸ್ ನ ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಮುನ್ನಡೆಯನ್ನ ಸತತವಾಗಿ ಕಾಯ್ದುಕೊಂಡು ಬರುವಲ್ಲಿ ಬಿಜೆಪಿಯ ಅಭ್ಯರ್ಥಿ ಸಕ್ಸಸ್ ಆಗಿದ್ದಾರೆ. 1,139 ಮತಗಳ ಅಂತರ, 11,185 ಮತಗಳು ಭರತ್ ಬೊಮ್ಮಾಯಿ ಅವರಿಗೆ ಸದ್ಯದವರೆಗೆ ಲಭ್ಯ ಆಗಿರುವುದು. ಯಾಸಿರ್ ಖಾನ್ ಪಠಾಣ್ 10,046 ಮತಗಳನ್ನ ಪಡ್ಕೊಂಡಿದ್ದಾರೆ. ಅಂತರ ಎಷ್ಟು ಅಂತ ಕೇಳಿದ್ರೆ 1,139. ಅಂದ್ರೆ ಹಂತ ಹಂತವಾಗಿ 100, 200 ಈ ರೀತಿ ಮತಗಳ ಅಂತರ ಏರಿಕೆಯಾಗ್ತಾ ಇದೆ. ಇದು ರಿವರ್ಸ್ ಆಗಲ್ಲ ಅಂತಲ್ಲ. ಆರಂಭದಲ್ಲಿ ಎಲ್ಲಾ ಸಮೀಕ್ಷೆಗಳು ಕೂಡ ಭರತ್ ಬೊಮ್ಮಾಯಿ ಅವರಿಗೆ ಸ್ವಲ್ಪ ಈಸಿ ಇರಬಹುದು ಅನ್ನುವಂಥ ಒಂದು ಪ್ರೆಡಿಕ್ಷನ್ ನ ಮಾಡಿದ್ವು. ಜೊತೆಗೆ ರಾಜಕೀಯ ವಿಶ್ಲೇಷಕರು ಕೂಡ ಅದೇ ಮಾತನ್ನ ಹೇಳಿದ್ರು. ಖುದ್ದು ಬಸವರಾಜ ಬೊಮ್ಮಾಯಿ ಅವರಲ್ಲ ವಿಶ್ವಾಸ ಆಯಿತು. ಬಟ್ ರಿಸಲ್ಟ್ ನ ಗಮನಿಸ್ತಾ ಇದೀವಿ. ಫೈಟ್ ಕೊಡ್ತಾ ಇದ್ದಾರೆ ಯಾಸಿರ್ ಖಾನ್ ಪಠಾಣ್ ಅವರು. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿ ಅವರಿಗೆ ಗೆಲುವು ಅಷ್ಟು ಈಸಿ ಇಲ್ಲ. ಫಲಿತಾಂಶ ಏನು ಬೇಕಾದ್ರೂ ಆಗಬಹುದು ಅನ್ನುವಂಥ ಒಂದು ಅಂದಾಜನ್ನ ಈ ಮತ ಎಣಿಕೆ ನೀಡ್ತಾ ಇದೆ. 100, 200 ಅಂತ ಹೇಳಿ ಮತಗಳ ಅಂತರವನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ ಭರತ್ ಬೊಮ್ಮಾಯಿ. ಬಟ್ ಆ ಮತಗಳ ಅಂತರ ಜಾಸ್ತಿ ಏನಿಲ್ಲ. 1,139 ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಯಾಸಿರ್ ಖಾನ್ ಪಠಾಣ್ ಅವರಿಂದ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಶಿಗ್ಗಾವಿಯ ಬಿಜೆಪಿಯ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮತಗಳ ಎಣಿಕೆ ಕಾರ್ಯ ಮುಂದುವರೆದಿದೆ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಬಹುದು ರಿಸಲ್ಟ್ ಅನ್ನುವಂಥ ಕುತೂಹಲ ಖಂಡಿತ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.